ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನನ್ನ ಕುಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ದಿನ ಎಗ್ಗನ್ನು ಬಳಸ್ದೇನೆ, ಓವೆನ್ ಇಲ್ಲದೇ ಕುಕ್ಕರಲ್ಲಿ ಕಪ್ ಕೇಕ್ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ. ಸಿಂಪಲ್ಲಾಗಿ ಮನೆಗೆ ಇರುವಂತಹ ಪದಾರ್ಥಗಳನ್ನು ಬಳಸ್ಕೊಂಡು ಈ ಕಪ್ ಕೇಕನ್ನು ಮಾಡ್ಕೊಳ್ಬೋದು. ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ವಿ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಬನ್ನಿ ಸಿಂಪಲ್ ಆದಂತಹ ಕಪ್ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಕೇಕ್ ಬ್ಯಾಟರ್ ಮಾಡ್ಕೊಳ್ಳಿಕ್ಕೆ ಒಂದು ಅಗಲವಾದ ಪಾತ್ರೆನ ಇಟ್ಟು ಅದಕ್ಕೆ ಜರಡಿನ ಇಟ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು 1 ಕಪ್ಪಷ್ಟು ಮೈದಾನ ತಗೊಂಡಿದ್ದೇನೆ. ಯಾವ ಕಪ್ಪಲ್ಲಿ ಮೈದಾ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನಾನು ಸಕ್ಕರೆನ ತೆಗೆದುಕೊಂಡಿದ್ದೇನೆ. ಸಕ್ಕರೆನ ಮಿಕ್ಸಿ ಜಾರಿಗೆ ಹಾಕಿ ಫೈನಾಗಿ ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಮೈದಾ ಹಾಕ್ಕೊಂಡಿರೋಂತಹ ಜರಡಿಗೆನೆ ನಾವು ರುಬ್ಕೊಂಡಿರೋಂತಹ ಪೌಡರ್ ಮಾಡ್ಕೊಂಡಿರೋಂತಹ ಸಕ್ಕರೆ ಪುಡಿನ ಹಾಕ್ಕೊಳ್ತೇನೆ. ಹಾಗೆಯೇ ನಾನಿಲ್ಲಿ ಬೇಕಿಂಗ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಒಂದು 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತೇನೆ. ಮಾಮೂಲಿ ನಾವು ಬೋಂಡಾಗೆಲ್ಲ ಬಳಸ್ತೀವಲ್ಲ ಆ ಅಡುಗೆ ಸೋಡಾನ ಒಂದು 1/4 ಟೀ ಸ್ಪೂನಷ್ಟು. ಹಾಗೆಯೇ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಜರಡಿ ಮಾಡ್ಕೊಳ್ತೇನೆ. ಈ ರೀತಿಯಾಗಿ ಜರಡಿ ಹಿಡ್ಕೊಳ್ಬೇಕಾಗುತ್ತೆ. ಈಗ ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತೇನೆ. ತುಪ್ಪ ಇಲ್ಲ ಅಂದಲ್ಲಿ ಫ್ಲೇವರ್ಲೆಸ್ ಆಯಿಲನ್ನು ಬಳಸ್ಬೋದು. ಯಾವ ಕಪ್ಪಲ್ಲಿ ಮೈದಾ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಹಾಲನ್ನು ತೆಗೆದುಕೊಂಡಿದ್ದೇನೆ. ಸ್ವಲ್ಪನೇ ಹಾಲನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಒಂದೇ ಸರಿ ಹಾಲನ್ನು ಹಾಕದೆ ಸ್ವಲ್ಪನೇ ಹಾಲನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಹೊಸದಾಗಿ ನನ್ನ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡ್ಬೋದು ಕೇಕ್ ಬ್ಯಾಟರ್ ಈ ಕನ್ಸಿಸ್ಟೆನ್ಸಿ ಇರಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಕೇಕ್ ಬ್ಯಾಟರ್ ಇರಬೇಕು. ನೋಡಿ 1 ಕಪ್ ಹಾಲಲ್ಲಿ ನಾನಿಲ್ಲಿ ಇಷ್ಟು ಮಿಕ್ಸಿದ್ದೇನೆ ಹಾಲನ್ನು. ಕೇಕ್ ಬ್ಯಾಟರ್ ರೆಡಿ ಆಯಿತು. ಈಗ ಕೇಕ್ ಬೇಕ್ ಮಾಡ್ಕೊಳ್ಳಿಕ್ಕೆ ಗ್ಯಾಸ್ ಮೇಲೆ ನಾನಿಲ್ಲಿ ಅಗಲವಾದ ಕುಕ್ಕರನ್ನು ಇಟ್ಕೊಂಡು ಗ್ಯಾಸನ್ನು ಹಚ್ಕೊಳ್ತಾ ಇದ್ದೇನೆ. ಇದನ್ನು ಫ್ರೀ ಹೀಟ್ ಮಾಡ್ಕೊಳ್ತೇನೆ. ಈ ಕುಕ್ಕರ್ ಒಳಗೆ ಸ್ಟ್ಯಾಂಡ್ ಆದರೂ ಇಡ್ಬೋದು ಅಥವಾ ಈ ರೀತಿ ಪ್ಲೇಟ್ ಅಥವಾ ತಟ್ಟೆನಾದರೂ ಇಟ್ಕೊಳ್ಬೋದು. ನಾನಿಲ್ಲಿ ಒಂದು ಚಿಕ್ಕ ತಟ್ಟೆನ ಇಟ್ಟು ಫ್ರೀ ಹೀಟ್ ಮಾಡ್ಕೊಳ್ತೇನೆ. ನಾನಿಲ್ಲಿ ಕೇಕ್ ಮಾಡಲಿಕ್ಕೆ ಈ ರೀತಿ ಟೀ ಕಪ್ಸನ್ನು ತೆಗೆದುಕೊಂಡಿದ್ದೇನೆ. ನೀವು ಸ್ಟೀಲ್ ಬೇಕಾದರೂ ಉಪಯೋಗಿಸ್ಬೋದು, ಯಾವ್ದು ಬೇಕಾದರೂ ಗ್ಲಾಸನ್ನು ಬಳಸ್ಬೋದು. ನಾನು ಈ ಕಪ್ಪಲ್ಲೇ ಕೇಕನ್ನು ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಒಂದು ಚೂರಷ್ಟು ತುಪ್ಪನ ಹಾಕಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ತುಪ್ಪನ ಸ್ಪ್ರೆಡ್ ಮಾಡಿ ಸ್ವಲ್ಪನೇ ಮೈದಾ ಹಾಕ್ಕೊಳ್ತಾ ಮೈದಾನೂ ಸಹ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಮೈದಾನ ಹೆಚ್ಚಾಗಿ ಹಾಕಿದ್ರೂ ಈ ರೀತಿ ಸ್ಪ್ರೆಡ್ ಮಾಡಿ ಎಕ್ಸ್ಟ್ರಾ ಇರುವಂತಹ ಮೈದಾನ ತೆಗೆದುಬಿಡ್ಬೋದು. ಮೊದಲಿಗೆ ಕಪ್ಸಿಗೆ ತುಪ್ಪನ ಸವರಿ ನಂತರ ಮೈದಾನ ಹಾಕಿ ಮೈದಾನ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ. ಇದೇ ರೀತಿಯಾಗಿ ಎಲ್ಲ ಕಪ್ಸ್ಗೂ ನಾವು ತುಪ್ಪ ಹಾಗೂ ಮೈದಾನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ ನಾನಿಲ್ಲಿ ತುಪ್ಪ ಮೈದಾನ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ದೇನೆ. ಕೇಕ್ ಬ್ಯಾಟರು ರೆಡಿಯಾಗಿದೆ. ಈಗ ಕಪ್ಸಿಗೆ ಕೇಕ್ ಬ್ಯಾಟರ್ನ ಹಾಕ್ಕೊಳ್ತೇನೆ. ನಾನಿಲ್ಲಿ ಕೇಕ್ ಬ್ಯಾಟರನ್ನು 3/4 ಕಪ್ಪಷ್ಟು ಅಷ್ಟೇ ಕೇಕ್ ಬ್ಯಾಟರನ್ನು ಹಾಕ್ಕೊಳ್ತಾ ಇದ್ದೇನೆ. 3/4 ಭಾಗದಷ್ಟು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ತುಂಬ ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು. ನೋಡಿ ಇಷ್ಟು ಹಾಕ್ಕೊಂಡ್ರೆ ಸಾಕು. ಇದೇ ರೀತಿಯಾಗಿ ಎಲ್ಲ ಕಪ್ಸ್ಗೂ ನಾನಿಲ್ಲಿ ಕೇಕ್ ಬ್ಯಾಟರನ್ನು ಹಾಕ್ಕೊಳ್ತೇನೆ. ಮಕ್ಕಳು ಕೇಕ್ ಕೇಳಿದಾಗ ಹೊರಗಿಂದ ತಂದು ಕೊಡೋದಕ್ಕಿಂತ ಮನೆಗೇ ಸಿಂಪಲ್ಲಾಗಿ ಈ ರೀತಿ ಮಾಡಿಕೊಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆಯೇ ಹೆಲ್ತ್ಗೂ ತುಂಬಾ ಒಳ್ಳೆಯದು. ನಾನಿಲ್ಲಿ ಕೇಕ್ ಬ್ಯಾಟರ್ ಮಿಕ್ಕಿರೋದ್ರಿಂದ ಈ ರೀತಿಯಾದಂತಹ ಸ್ಟೀಲ್ ಕಪ್ಸಿಗೆ ತುಪ್ಪನ ಸವರಿ ಹಾಗೆಯೇ ಮೈದಾನ ಸವರಿ ಇದನ್ನು ಕೇಕ್ ಬ್ಯಾಟರನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ರೀತಿ ಕಪ್ಸಲ್ಲಾದರೂ ನಾವು
ಕೇಕನ್ನು ಬೇಕ್ ಮಾಡ್ಕೊಳ್ಬೋದು. ಅಥವಾ ಟೀ ಕಪ್ಸಲ್ಲಾದರೂ ಅಥವಾ ಗ್ಲಾಸಲ್ಲಾದರೂ ಸ್ಟೀಲ್ ಗ್ಲಾಸಲ್ಲಾದರೂ ಕೇಕನ್ನು ಬೇಕ್ ಮಾಡ್ಕೊಳ್ಬೋದು. ನೋಡ್ಬೋದು ಕೇಕ್ ಬ್ಯಾಟರ್ ಎಲ್ಲ ರೆಡಿಯಾಗಿದೆ. ಕುಕ್ಕರನ್ನು 2-3 ನಿಮಿಷ ಫ್ರೀ ಹೀಟ್ ಮಾಡ್ಕೊಂಡಿದ್ದಾಗಿದೆ. ಈಗ ಕಪ್ಸನ್ನು ಕುಕ್ಕರ್ ಒಳಗೆ ಈ ರೀತಿಯಾಗಿ ಜೋಡಿಸ್ಕೊಳ್ತಾ ಇದ್ದೇನೆ. ಎಲ್ಲವನ್ನು ಈ ರೀತಿಯಾಗಿ ಜೋಡಿಸ್ಕೊಂಡು ಕುಕ್ಕರ್ ಲಿಡ್ಡಿಗೆ ರಬ್ಬರನ್ನು ಹಾಕ್ತೇನೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 30-45 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು. ನಾನಿಲ್ಲಿ ಒಂದು 45 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡಿದ್ದೆ. ಈ ರೀತಿ ಟೂತ್ ಪಿಕ್ಕನ್ನು ಈ ರೀತಿ ಚುಚ್ಚಿ ನೋಡಿದ್ವಿ ಅಂದರೆ ಕೇಕ್ ಬ್ಯಾಟರ್ ಈ ರೀತಿ ಅಂಟದೆ ಬಂತು ಅಂದರೆ ಕೇಕ್ ರೆಡಿ ಆದಂಗೆ. ಇದನ್ನು ಒಂದು ಅರ್ಧ ಗಂಟೆಯಿಂದ 1 ಗಂಟೆ ಕಾಲ ತಣ್ಣಗಾಗಲು ಬಿಡಬೇಕಾಗುತ್ತೆ. ಬಿಸಿ ಇದ್ದಾಗಲೇ ತೆಗೀಲಿಕ್ಕೆ ಬರಲ್ಲ. ನಾನಿಲ್ಲಿ 1 ಗಂಟೆ ನಂತರ ತೋರಿಸ್ತಾ ಇದ್ದೇನೆ. ನೋಡ್ಬೋದು ಎಷ್ಟು ಈಸಿಯಾಗಿ ಬರ್ತಾ ಇದ್ದಾವೆ ಅಂತ. ನಾವು ಮೈದಾ ತುಪ್ಪ ಎಲ್ಲ ಸವರಿರೋದ್ರಿಂದ ಈಸಿಯಾಗಿಯೇ ಕೇಕ್ ಬಂದ್ಬಿಡ್ತವೆ. ಕೇಕ್ ಬರಲಿಲ್ಲ ಅಂದರೂ ಚಾಕುವಿನಲ್ಲಿ ಜಸ್ಟ್ ಸ್ವಲ್ಪ ಈ ರೀತಿ ಕಟ್ ಮಾಡಿದ್ದೀವಿ ಅಂದರೆ ಈಸಿಯಾಗಿ ಕೇಕು ಬರ್ತವೆ. ನೋಡ್ಬೋದು ಎಷ್ಟು ಸ್ಪಾಂಜಿಯಾಗಿ ಬಂದಿದ್ದಾವೆ ಕೇಕು ಅಂತ. ಎಲ್ಲ ಕೇಕನ್ನು ತೆಗೆದು ತಟ್ಟೆಗೆ ಇಟ್ಕೊಳ್ತೇನೆ. ನೋಡ್ಬೋದು ಕಪ್ ಕೇಕ್ ರೆಡಿಯಾಗಿದ್ದಾವೆ. ಇವನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ. ನೋಡಿದ್ರಲ್ಲ ಈಸಿಯಾಗಿ ಮನೆಯಲ್ಲೇ ಮೊಟ್ಟೆನ ಬಳಸ್ತೇನೆ. ಸಿಂಪಲ್ಲಾಗಿ ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ಕಪ್ ಕೇಕ್ ಮಾಡುವ ವಿಧಾನ ತುಂಬಾ ಸುಲಭವಾಗಿ ಈ ರೆಸಿಪಿನ ಮಾಡ್ಕೊಳ್ಬೋದು. ನೋಡ್ಬೋದು ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಸಾಫ್ಟಾಗಿ ಬಂದಿದ್ದಾವೆ ಕೇಕು ಅಂತ. ತುಂಬಾ ಟೇಸ್ಟಿಯಾಗಿದ್ವು. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.